ಈಗಾಗಲೇ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಮಾಹಿತಿ ಇದೆ ಈ ಸಾಂಕ್ರಾಮಿಕ ರೋಗ ಸಂದರ್ಭದಲ್ಲಿ ಏನಿರಬೇಕಂತೇಳಿ. ಆದರೂ ಕೂಡ ಕೆಲವೊಂದು ಕಡೆ ಕೆಲವು ಗೊಂದಲ ಇದೆ. ಅದಕ್ಕಾಗಿ ಈಗ ಎಲ್ಲ ಹೊಸತಾಗಿ ನಾವೆಲ್ಲ ಶಾಲಾ ಕಾಲೇಜುಗಳಿಗೆ ಒಂದು ಅಡ್ವೈಸರಿ ನೋಟ್ ಅಂತ ಕಲಿಸ್ತೇವೆ. ಈ ಸಾಂಕ್ರಾಮಿಕ ರೋಗ ಸಂದರ್ಭದಲ್ಲಿ ಹೇಗೆ ಇರಬೇಕು, ಹೇಗೆ ಇರಬಾರ್ದು, ವಿದ್ಯಾರ್ಥಿಗಳು ಹೇಗೆ ಬಹುಶಃ ಮತ್ತು ಶಿಕ್ಷಕ ವರ್ಗ ಹೇಗೆ ಜನಜಾಗೃತಿ ಮೂಡಿಸಬೇಕು. ಪ್ರತಿಯೊಂದು ಕ್ಲಾಸಿನಲ್ಲಿ ಕೂಡ ಶಿಕ್ಷಕ ವರ್ಗ ಈ ವಿದ್ಯಾರ್ಥಿನಿಗೆ ಆ ಮಾಹಿತಿಯನ್ನು ಕೊಟ್ಟು ಅವ್ರು ಬರೀ ಶಾಲೆಯಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಅದು ಕೂಡ ಅದನ್ನು ಅನುಸರಿಸಿಕೊಂಡು ಹೋಗಬೇಕು. ಅದರ ಮುಖಾಂತರ ಆರೋಗ್ಯ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕು. ಉದಾಹರಣೆ ಯಾರಾದೊಂದು ಮಕ್ಕಳಿಗೆ ಇವತ್ತು ಏನಾದರೂ ಇಂಥ ಚಳಿ ಜ್ವರ ಬಂದರೆ ಅವರು ಅವತ್ತು ಸ್ಕೂಲಿಗೆ ಬರಬಾರ್ದು, ಬಂದು ಬೇರೆಯವರಿಗೆ ಅದನ್ನು ಹರಡಬಾರ್ದು. ಅಲ್ಲಿ ಬರಲೇಬೇಕು. ಎಕ್ಸಾಮ್ ಇದರಿಂದ ಮಾಸ್ಕ್ ಹಾಕಿಕೊಂಡು ಬರಬೇಕು. ಮಾಸ್ಕ್ ಹಾಕಿದ ತಕ್ಷಣ ಯಾರು ಕೂಡ ಅನಾರೋಗ್ಯ ಅಲ್ಲ. ಯಾರಾದರೂ ಇವತ್ತು ಮಾಸ್ಕ್ ಹಾಕಿ ಬಹುಶಃ ನಮ್ಮ ಸಮಾಜ ಬಂದರೆ ಅವ್ರು ನಾವೆಲ್ಲ ಗೌರವಿಸಬೇಕು. ಸಮಯ ಪ್ರಜ್ಞೆ ಅರ್ಥ ಮಾಡಿಕೊಂಡು ಅವರು ಜನರಿಗೆ ಉಪಕಾರ ಮಾಡುವಂಥ ಅವರ ವ್ಯಕ್ತಿತ್ವ ಅಂತ ಹೇಳಿ ನಾವೆಲ್ಲವನ್ನು ಮೆಚ್ಚಬೇಕು. ನಾವು ಜನರನ್ನು ಮೆಚ್ಚಿದಾಗ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಲಿಕ್ಕೆ ಅದನ್ನು ಆ ಒಂದು ಉತ್ತೇಜನ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ತಾರೆ. ಈಗಾಗಲೇ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಮಾಹಿತಿ ಇದೆ ಈ ಸಾಂಕ್ರಾಮಿಕ ರೋಗ ಸಂದರ್ಭದಲ್ಲಿ ಏನಿರಬೇಕಂತೇಳಿ. ಆದರೂ ಕೂಡ ಕೆಲವೊಂದು ಕಡೆ ಕೆಲವು ಗೊಂದಲ ಇದೆ. ಅದಕ್ಕಾಗಿ ಈಗ ಎಲ್ಲ ಹೊಸತಾಗಿ ನಾವೆಲ್ಲ ಶಾಲಾ ಕಾಲೇಜುಗಳಿಗೆ ಒಂದು ಅಡ್ವೈಸರಿ ನೋಟ್ ಅಂತ ಕಲಿಸ್ತೇವೆ. ಈ ಸಾಂಕ್ರಾಮಿಕ ರೋಗ ಸಂದರ್ಭದಲ್ಲಿ ಹೇಗೆ ಇರಬೇಕು, ಹೇಗೆ ಇರಬಾರ್ದು, ವಿದ್ಯಾರ್ಥಿಗಳು ಹೇಗೆ ಬಹುಶಃ ಮತ್ತು ಶಿಕ್ಷಕ ವರ್ಗ ಹೇಗೆ ಜನಜಾಗೃತಿ ಮೂಡಿಸಬೇಕು. ಪ್ರತಿಯೊಂದು ಕ್ಲಾಸಿನಲ್ಲಿ ಕೂಡ ಶಿಕ್ಷಕ ವರ್ಗ ಈ ವಿದ್ಯಾರ್ಥಿನಿಗೆ ಆ ಮಾಹಿತಿಯನ್ನು ಕೊಟ್ಟು ಅವ್ರು ಬರೀ ಶಾಲೆಯಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಅದು ಕೂಡ ಅದನ್ನು ಅನುಸರಿಸಿಕೊಂಡು ಹೋಗಬೇಕು. ಅದರ ಮುಖಾಂತರ ಆರೋಗ್ಯ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕು. ಉದಾಹರಣೆ ಯಾರಾದೊಂದು ಮಕ್ಕಳಿಗೆ ಇವತ್ತು ಏನಾದರೂ ಇಂಥ ಚಳಿ ಜ್ವರ ಬಂದರೆ ಅವರು ಅವತ್ತು ಸ್ಕೂಲಿಗೆ ಬರಬಾರ್ದು, ಬಂದು ಬೇರೆಯವರಿಗೆ ಅದನ್ನು ಹರಡಬಾರ್ದು. ಅಲ್ಲಿ ಬರಲೇಬೇಕು. ಎಕ್ಸಾಮ್ ಇದರಿಂದ ಮಾಸ್ಕ್ ಹಾಕಿಕೊಂಡು ಬರಬೇಕು. ಮಾಸ್ಕ್ ಹಾಕಿದ ತಕ್ಷಣ ಯಾರು ಕೂಡ ಅನಾರೋಗ್ಯ ಅಲ್ಲ. ಯಾರಾದರೂ ಇವತ್ತು ಮಾಸ್ಕ್ ಹಾಕಿ ಬಹುಶಃ ನಮ್ಮ ಸಮಾಜ ಬಂದರೆ ಅವ್ರು ನಾವೆಲ್ಲ ಗೌರವಿಸಬೇಕು. ಸಮಯ ಪ್ರಜ್ಞೆ ಅರ್ಥ ಮಾಡಿಕೊಂಡು ಅವರು ಜನರಿಗೆ ಉಪಕಾರ ಮಾಡುವಂಥ ಅವರ ವ್ಯಕ್ತಿತ್ವ ಅಂತ ಹೇಳಿ ನಾವೆಲ್ಲವನ್ನು ಮೆಚ್ಚಬೇಕು. ನಾವು ಜನರನ್ನು ಮೆಚ್ಚಿದಾಗ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಲಿಕ್ಕೆ ಅದನ್ನು ಆ ಒಂದು ಉತ್ತೇಜನ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ತಾರೆ. ಈಗಾಗಲೇ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಒಂದು ಮಾಹಿತಿ ಇದೆ ಈ ಸಾಂಕ್ರಾಮಿಕ ರೋಗ ಸಂದರ್ಭದಲ್ಲಿ ಏನಿರಬೇಕಂತೇಳಿ. ಆದರೂ ಕೂಡ ಕೆಲವೊಂದು ಕಡೆ ಕೆಲವು ಗೊಂದಲ ಇದೆ. ಅದಕ್ಕಾಗಿ ಈಗ ಎಲ್ಲ ಹೊಸತಾಗಿ ನಾವೆಲ್ಲ ಶಾಲಾ ಕಾಲೇಜುಗಳಿಗೆ ಒಂದು ಅಡ್ವೈಸರಿ ನೋಟ್ ಅಂತ ಕಲಿಸ್ತೇವೆ. ಈ ಸಾಂಕ್ರಾಮಿಕ ರೋಗ ಸಂದರ್ಭದಲ್ಲಿ ಹೇಗೆ ಇರಬೇಕು, ಹೇಗೆ ಇರಬಾರ್ದು, ವಿದ್ಯಾರ್ಥಿಗಳು ಹೇಗೆ ಬಹುಶಃ ಮತ್ತು ಶಿಕ್ಷಕ ವರ್ಗ ಹೇಗೆ ಜನಜಾಗೃತಿ ಮೂಡಿಸಬೇಕು. ಪ್ರತಿಯೊಂದು ಕ್ಲಾಸಿನಲ್ಲಿ ಕೂಡ ಶಿಕ್ಷಕ ವರ್ಗ ಈ ವಿದ್ಯಾರ್ಥಿನಿಗೆ ಆ ಮಾಹಿತಿಯನ್ನು ಕೊಟ್ಟು ಅವ್ರು ಬರೀ ಶಾಲೆಯಲ್ಲಿ ಮಾತ್ರ ಅಲ್ಲ, ಮನೆಯಲ್ಲಿ ಅದು ಕೂಡ ಅದನ್ನು ಅನುಸರಿಸಿಕೊಂಡು ಹೋಗಬೇಕು. ಅದರ ಮುಖಾಂತರ ಆರೋಗ್ಯ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡಬೇಕು. ಉದಾಹರಣೆ ಯಾರಾದೊಂದು ಮಕ್ಕಳಿಗೆ ಇವತ್ತು ಏನಾದರೂ ಇಂಥ ಚಳಿ ಜ್ವರ ಬಂದರೆ ಅವರು ಅವತ್ತು ಸ್ಕೂಲಿಗೆ ಬರಬಾರ್ದು, ಬಂದು ಬೇರೆಯವರಿಗೆ ಅದನ್ನು ಹರಡಬಾರ್ದು. ಅಲ್ಲಿ ಬರಲೇಬೇಕು. ಎಕ್ಸಾಮ್ ಇದರಿಂದ ಮಾಸ್ಕ್ ಹಾಕಿಕೊಂಡು ಬರಬೇಕು. ಮಾಸ್ಕ್ ಹಾಕಿದ ತಕ್ಷಣ ಯಾರು ಕೂಡ ಅನಾರೋಗ್ಯ ಅಲ್ಲ. ಯಾರಾದರೂ ಇವತ್ತು ಮಾಸ್ಕ್ ಹಾಕಿ ಬಹುಶಃ ನಮ್ಮ ಸಮಾಜ ಬಂದರೆ ಅವ್ರು ನಾವೆಲ್ಲ ಗೌರವಿಸಬೇಕು. ಸಮಯ ಪ್ರಜ್ಞೆ ಅರ್ಥ ಮಾಡಿಕೊಂಡು ಅವರು ಜನರಿಗೆ ಉಪಕಾರ ಮಾಡುವಂಥ ಅವರ ವ್ಯಕ್ತಿತ್ವ ಅಂತ ಹೇಳಿ ನಾವೆಲ್ಲವನ್ನು ಮೆಚ್ಚಬೇಕು. ನಾವು ಜನರನ್ನು ಮೆಚ್ಚಿದಾಗ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಲಿಕ್ಕೆ ಅದನ್ನು ಆ ಒಂದು ಉತ್ತೇಜನ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.